So next question number 95. The area bounded by the curve y is equal to x into mod x and x axis and the ordinate x is equal to -1 and x is equal to 1. First ಇಲ್ಲಿ so y is equal to x into mod x ಗೆ ಗ್ರಾಫ್ ಬರ್ಕೋಬೇಕು. ಫಸ್ಟ್ ಅದನ್ನ ಬಿಡಿಸ್ಕೊಳ್ಳಿ, ಫಸ್ಟ್ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. x into mod x, ರೈಟ್? ಸೊ y is equal to x square 1 ಪಾರ್ಟ್ ಆಗುತ್ತೆ ಯಾವಾಗ x greater than or equal to 0 ಆದಾಗ. So y is equal to minus x square when x less than 0, right? Here mod x ಇದೆ, ಅದನ್ನ x greater than 0 ಅಂದ್ರೆ mod x becomes plus x. ಹಾಗಾದ್ರೆ x less than 0 ಅಂದ್ರೆ is mod x becomes minus x. ಹಾಗಾದ್ರೆ x into x square, x into minus x square. Okay? ಹಾಗಾದ್ರೆ so first one we know that y is equal to x square is a parabola symmetric about y axis. It opens upward. Okay. So this is the parabola, right? Next, y is equal to minus x square. Just reflection along x axis ತಗೊಂಡ್ರೆ, so just ಇದು reflection ಬೀಳುತ್ತೆ. So downward ಹೇಗಿರುತ್ತೆ? ಓಕೆನಾ? Next, x axis ಅಂತ ಹೇಳಿದ್ರೆ is x axis and the ordinate x is equal to -1. X is equal to -1. Next, x is equal to 1. X is equal to 1. ಓಕೆ, ಸೊ ಇಲ್ಲಿ ಯಾವ ಪೋರ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಸೊ ಈ ಪೋರ್ಷನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನಾನು ಕ್ಯಾಲ್ಕುಲೇಟ್ ಮಾಡೋದು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. ಪ್ಯಾರಾಬೋಲಾ ಇಲ್ಲಿ x is equal to 1 ತಗೋತೀನಿ. x is equal to 1 ಅಂದ್ರೆ ಈ ಏರಿಯಾ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಷ್ಟೇ. ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಷ್ಟೇ. ಹಾಗಾದ್ರೆ ಇದೇ ಏರಿಯಾನ ಸೊ 4 ಟೈಮ್ಸ್ ತಗೊಂಡ್ರೆ ನಮ್ಗೆ ರಿಕ್ವೈರ್ಡ್ ಏರಿಯಾ ಸಿಗುತ್ತೆ. ಯಾಕಂದ್ರೆ ಇಸ್ ದ ಪ್ಯಾರಾಬೋಲಾ ಸಿಮೆಟ್ರಿಕ್ ಅಬೌಟ್ y ಆಕ್ಸಿಸ್. ಇಲ್ಲಿ ಅಲಾಂಗ್ x ಆಕ್ಸಿಸ್ ಪ್ಯಾರಾಬೋಲಾ ಅಂಡ್ ಲೈನ್ ಎಷ್ಟು ಕವರ್ ಮಾಡಿರುತ್ತೋ ಅಷ್ಟೇ ಸೊ ಏರಿಯಾನ y is equal to minus x square. ಸೊ x ಆಕ್ಸಿಸ್ x is equal to 1 ಅಷ್ಟೇ ಏರಿಯಾನ ಕವರ್ ಮಾಡಿರುತ್ತೆ. ಓಕೆನಾ? ಹಾಗಾಗಿ ಜಸ್ಟ್ ಈ ಪೋರ್ಷನ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ. ಅದನ್ನ 4 ಟೈಮ್ಸ್ ತಗೋಣ. ಸೊ ನೋಡಿ, ಈ ಪೋರ್ಷನ್ ಏನಿದೆ, ಸೊ 4th ಕ್ವಾಡ್ರೆಂಟ್ ಅಲ್ಲಿ ಏನ್ ಏರಿಯಾ ಶೇಡ್ ಆಗಿದೆ ಅಷ್ಟೇ ಏರಿಯಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನು ಪೋರ್ಷನ್ ಶೇಡ್ ಮಾಡಿದೀನಿ ಅಷ್ಟೇ ಏರಿಯಾ ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೂ ಇರುತ್ತೆ. ಅಷ್ಟೇ ಏರಿಯಾ ಸೊ ನಮ್ಗೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲೂ ಕೂಡ ಸೊ ಬೌಂಡ್ ಆಗಿದೆ. ಹಾಗಾಗಿ ನಾವು ಜಸ್ಟ್ ಇಂಟಿಗ್ರೇಷನ್ ಫ್ರಮ್ 0 to 1. ಸೊ ವಾಟ್ ಈಸ್ ದಿ ಎಫ್ ಆಫ್ ಎಕ್ಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಅಂತ ನೋಡ್ಬಿಟ್ಟು ಅದನ್ನ 4 ಟೈಮ್ಸ್ ತಗೊಂಡ್ರೆ ನಮ್ಗೆ ರಿಕ್ವೈರ್ಡ್ ಏರಿಯಾ ಬರುತ್ತೆ. ಇಸ್ ವೆರಿ ಸಿಂಪಲ್. ಓಕೆನಾ? ಎಸ್, ಹಾಗಾದ್ರೆ ಸೊ ಏರಿಯಾ ಇಸ್ ಈಕ್ವಲ್ ಟು 4 ಟೈಮ್ಸ್ ಇಂಟಿಗ್ರೇಷನ್ ಫ್ರಮ್ 0 to 1 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ವಾಟ್ ಈಸ್ ದಿ ಎಫ್ ಆಫ್ ಎಕ್ಸ್? ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಹಾಗಾದ್ರೆ ಸೊ 4 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಕ್ಯೂಬ್ ಬೈ 3. ಸೊ ಲಿಮಿಟ್ಸ್ ಫ್ರಮ್ 0 to 1, ರೈಟ್? 4, so upper limit 1 by 3 minus 0. So we get what? 4 by 3 square unit. Required area is what? 4 by 3 square unit. ಹಾಗಾದ್ರೆ ಸೊ ಒಂದೇ ಒಂದು ಈ ಪೋರ್ಷನ್ ನ ಏರಿಯಾ ಎಷ್ಟು ಅಂದ್ರೆ 1 by 3. ಓಕೆನಾ? ಸೊ ಇಲ್ಲಿ ನೋಡಿ, ಈ ಪೋರ್ಷನ್ ಅಲ್ಲಿ 1 by 3 ಸಿಕ್ತು, ಈ ಪೋರ್ಷನ್ ಅಲ್ಲಿ 1 by 3, ಈ ಪೋರ್ಷನ್ ಅಲ್ಲಿ 1 by 3, ಈ ಪೋರ್ಷನ್ ಅಲ್ಲಿ 1 by 3 ಅಂದ್ರೆ ಸೊ 4 by 1 by 3 1 by 3 1 by 3 ಆಡ್ ಮಾಡಿದ್ರೆ 4 ಟೈಮ್ಸ್ ಏನ್ ಬರುತ್ತೆ? 4 by 3 ಬರುತ್ತೆ. ಅರಿ ಕ್ಲಿಯರ್? ಅರ್ಥ ಆಗಿದ್ಯಾ? ಸೊ ಇದ್ರನ್ನೇ ನಿಮ್ಗೆ ಸೊ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ನಿಮ್ಗೆ ಥಿಯರಿನಲ್ಲಿ. Okay, next question number 96. The smallest area enclosed by the circle and the line. So what is the equation of circle? X square plus y square is equal to 4 and the line is x plus y is equal to 2. Okay, so this is a parabola, circle, center 0, 0 and radius 2 unit and the line x plus y is equal to 2. This is the equation of line in intercept form. ಈ ಏರಿಯಾ ನಮಗೆ ಬೇಕಾಗಿರ್ತಕ್ಕಂಥದ್ದು. ಓಕೆ, ಸೊ ಏರಿಯಾ ಬೇಕಾಗಿರ್ತಕ್ಕಂಥದ್ದು is the smallest area enclosed by the circle and the line. ಓಕೆ, ಇದಕ್ಕೆ ಶಾರ್ಟ್ ಕಟ್ ಆದ್ರೂ ಯೂಸ್ ಮಾಡಬಹುದು. ಸೊ ಶಾರ್ಟ್ ಕಟ್ ಹೇಳಿದೀನಿ ನಿಮ್ಗೆ, a square by 4 ಸೊ ಇಂಟು pi minus 2. ಈ ಶಾರ್ಟ್ ಕಟ್ ಆದ್ರೂ ಯೂಸ್ ಮಾಡಬಹುದು. ಈ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ.
ಸೊ ಇಲ್ಲಿ ಎ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎ ಇದ್ದಾಗ ಶಾರ್ಟ್ ಕಟ್ ಯೂಸ್ ಮಾಡಬಹುದು. ಸೊ ಇಯರ್ ಎ ಇಸ್ ವಾಟ್ 2 ನೋಡಿದನ. ಸೊ 2 ಸ್ಕ್ವೇರ್ ಅಂತ ಬರೀಬಹುದಲ್ಲ, ಅಂದ್ರೆ 2 ಸ್ಕ್ವೇರ್ ಇಸ್ 4 ಇಂಟು 5 ಮೈನಸ್ 2 4 ಕ್ಯಾನ್ಸಲ್ ಆದ್ರೆ ಏನಾಯ್ತು 5 ಮೈನಸ್ 2 ಸ್ಕ್ವಯರ್ ಯೂನಿಟ್ 5 ಮೈನಸ್ 2 ಸ್ಕ್ವಯರ್ ಯೂನಿಟ್. ಓಕೆನಾ? ಇಲ್ಲ ನನಗೆ ಸೊ ಪ್ರೊಸೀಜರ್ ಪ್ರಕಾರನೇ ಬೇಕಂದ್ರೆ ಸೊ ಏನ್ ಮಾಡಿ ನೀವು, ಸೊ ಎ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಏರಿಯಾ 1 ಮೈನಸ್ ಏರಿಯಾ 2 ಅಂತ ಅನ್ಕೊಳ್ಳಿ. ಸೊ ಫಸ್ಟ್ A1 ಏನಿದೆ, ಸೊ ಫಸ್ಟ್ ಲೈನ್ ತೆಗೆದ್ಬಿಡಿ. ಸೊ ಲೈನ್ ತೆಗೆದು ಬಿಟ್ರೆ ನಿಮ್ಗೆ ಏನ್ ನೋಡೈತೆ, ಜಸ್ಟ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರ್ತಕ್ಕಂತ ಸರ್ಕಲ್ ಏರಿಯಾ ಸಿಗುತ್ತೆ. ಫಸ್ಟ್ ಕ್ವಶನ್, ಫಸ್ಟ್ ಸರ್ಕಲ್ ನ ಏರಿಯಾ. ಸೊ ಇಲ್ಲಿ ಏನಾಗುತ್ತೆ, ಸೊ ಏರಿಯಾ ಆಫ್ ದಿ ಸರ್ಕಲ್ ಏನು ಪೈ ಆರ್ ಸ್ಕ್ವೇರ್, ಅಂದ್ರೆ ಇಲ್ಲಿ ಸೊ 2 ಇರೋದ್ರಿಂದ 4 ಪೈ, ಕರೆಕ್ಟಾ? 4 ಪೈ ಸ್ಕ್ವೇರ್ ಯೂನಿಟ್ ಅದನ್ನ ಡಿವೈಡೆಡ್ ಬೈ 4 ಮಾಡಿದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಷ್ಟು ರೀಸನ್ ಇದೆ ಹೈ ಏರಿಯಾ ಸಿಗುತ್ತೆ ಸರ್ಕಲ್, ಅಂದ್ರೆ ಏನಾಯ್ತು ಪೈ ಸ್ಕ್ವೇರ್ ಯೂನಿಟ್. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ಜಸ್ಟ್ ಲೈನ್ ಅನ್ನ ತಗೋಬೇಕಾಗುತ್ತೆ. ಲೈನ್, ಸೊ ದಿಸ್ ಇಸ್ ಅ ಲೈನ್, ಅಂದ್ರೆ ಈಸ್ ಏನ್ ಟೋಟಲ್ ರೀಸನ್ ಇತ್ತು ಅದರಲ್ಲಿ ಈ ಲೈನ್, ಸೊ ಮತ್ತೆ ಈ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಏನ್ ಏರಿಯಾ ಬೌಂಡ್ ಆಗಿದೆ, ಸೊ ಅದು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಸ್ಮಾಲೆಸ್ಟ್ ಏರಿಯಾ ಎನ್ಕ್ಲೋಸ್ಡ್ ಬೈ ಸರ್ಕಲ್ ಅಂಡ್ ಲೈನ್ ಸಿಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ y is equal to ಏನಾಗುತ್ತೆ, y is equal to 2 minus x, y is equal to 2 minus x ಅಂದ್ರೆ ಸೊ ಇದನ್ನ ಇಂಟಿಗ್ರೇಷನ್ ಫ್ರಮ್ 0 to 2 ಮಾಡಿದ್ರೆ, ಇಂಟಿಗ್ರೇಷನ್ ಫ್ರಮ್ 0 to 2 ಅದನ್ನ a2 ಅನ್ಕೊಂಡ್ರೆ, ಸೊ 2x minus x square by 2 ಲಿಮಿಟ್ಸ್ ಫ್ರಮ್ 0 to 2 ಅಂದ್ರೆ 4 minus 4 by 2 ಅದನ್ನ ನೋಡಿ ಅಂದ್ರೆ 2 ಕ್ಯಾನ್ಸಲ್ ಆಗಿ 2 ಸ್ಕ್ವೇರ್ ಯೂನಿಟ್ ಬರುತ್ತೆ, 2 ಸ್ಕ್ವೇರ್ ಯೂನಿಟ್. ಸೊ ಹಾಗಾದ್ರೆ ಟೋಟಲ್ ಏರಿಯಾದಲ್ಲಿ ಏರಿಯಾನ ಸಬ್ಟ್ರಾಕ್ಟ್ ಮಾಡೋದಂದ್ರೆ ಪೈ ಮೈನಸ್ 2 ನೋಡಿ, ಪೈ ಮೈನಸ್ 2 ನೇ ಬರುತ್ತೆ. ಇದು ಪ್ರೊಸೀಜರ್. ಫಸ್ಟ್ ಏನ್ ಮಾಡಿಸ್ಕೊಳ್ಳಿ ನೋಡಿ, ಈ ಎರಡು ಕರ್ವ್ಗಳು ಬಂದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಒಂದ್ ಕರ್ವ್ ಅನ್ನ ಮೈಂಡ್ ಇಂದ ಡಿಲೀಟ್ ಮಾಡ್ಬೇಕು. ಹಾಗಾದ್ರೆ ನಾ ಇಲ್ಲಿ ಲೈನ್ ನ ಡಿಲೀಟ್ ಮಾಡಿದ್ವಿ, ಫಸ್ಟ್ ಕೋಡೆಡ್ ಅಲ್ವಾ, ಸೊ ಫಸ್ಟ್ ಕೋಡೆಡ್ ಅಲ್ಲಿ ಲೈನ್ ಅನ್ನ ಡಿಲೀಟ್ ಮಾಡಿದ್ವಿ. ಹಾಗಾದ್ರೆ ನಮ್ಗೆ ಏನ್ ಬಂತು, ಸೊ ಏರಿಯಾ ಎನ್ಕ್ಲೋಸ್ಡ್ ಬೈ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂಡ್ ದ ಸರ್ಕಲ್ ಇನ್ ಫಸ್ಟ್ ಕೋಡೆಡ್. ಹಾಗಾದ್ರೆ ಅದೆಷ್ಟು ಪೈ ಸ್ಕ್ವೇರ್ ಯೂನಿಟ್. ಓಕೆ, ನೆಕ್ಸ್ಟ್ ಏನ್ ಮಾಡಿದೀನಿ ಅಂದ್ರೆ ಸರ್ಕಲ್ ಅನ್ನ ಡಿಲೀಟ್ ಮಾಡಿದೀನಿ, ಸರ್ಕಲ್. ಹಾಗಾದ್ರೆ ಸೊ ಏರಿಯಾ ಬೌಂಡೆಡ್ ಬೈ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಅಂಡ್ ದ ಲೈನ್ ಇನ್ ಫಸ್ಟ್ ಕೋಡೆಡ್. ಹಾಗಾದ್ರೆ ಅದು ಎಷ್ಟು ಯೂನಿಟ್ ಬಂದ್ರೆ 2 ಸ್ಕ್ವೇರ್ ಯೂನಿಟ್ ಬರುತ್ತೆ. ಓಕೆನಾ? ಸೊ ಲಿಮಿಟ್ ಸೇಮ್ ಇದೆ, 0 to 2 ನೇ ಲಿಮಿಟ್ಸ್. ಹಾಗಾದ್ರೆ 2 ಸ್ಕ್ವೇರ್ ಯೂನಿಟ್. ಹಾಗಾದ್ರೆ ಇಲ್ಲಿ ನೋಡಿ, ಸೊ ಇಸ್ ಏರಿಯಾ ಎನ್ಕ್ಲೋಸ್ಡ್ ಬೈ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಅಂಡ್ ದ ಕರ್ವ್ ಇನ್ ಫಸ್ಟ್ ಕೋಡೆಡ್. ಅದು ನಮಗೆ ಟೋಟಲ್ ಏರಿಯಾ ಇನ್ ಫಸ್ಟ್ ಕೋಡೆಡ್ ಬಂದಿದೆ ಸರ್ಕಲ್. ಸೊ ಅಷ್ಟು ಬೇಕಾಗಿಲ್ಲ ನಮ್ಗೆ, ಜಸ್ಟ್ ನಮ್ಗೆ ಸ್ಮಾಲೆಸ್ಟ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ, ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ ಟೋಟಲ್ ಏರಿಯಾದಲ್ಲಿ ಸೊ ಈ ಏರಿಯಾನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ, ಈ ಏರಿಯಾನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನಮ್ಗೆ ಸ್ಮಾಲೆಸ್ಟ್ ಏರಿಯಾ ಎಷ್ಟು ಎನ್ಕ್ಲೋಸ್ ಆಗಿದೆ ಅಂತ ಸಿಗುತ್ತೆ. ಕರೆಕ್ಟಾ? ಹಾಗಾದ್ರೆ ಇದು ಪೈ ಸ್ಕ್ವೇರ್ ಯೂನಿಟ್, ಇದು 2 ಸ್ಕ್ವೇರ್ ಯೂನಿಟ್. ಹಾಗಾದ್ರೆ ಪೈ ಮೈನಸ್ 2 ಮಾಡಿದ್ರೆ ಸ್ಮಾಲೆಸ್ಟ್ ಏರಿಯಾ ಸಿಗುತ್ತೆ, ಅಂದ್ರೆ ಸ್ಮಾಲೆಸ್ಟ್ ಏರಿಯಾ ಎನ್ಕ್ಲೋಸ್ಡ್ ಬೈ 2 ಕರ್ವ್ ಸಿಗುತ್ತೆ. ಹಾಗಾದ್ರೆ ಪೈ ಮೈನಸ್ 2. ಸೊ ಅಷ್ಟೆಲ್ಲ ಬೇಡ ಅಂದ್ರೆ ಜಸ್ಟ್ ಶಾರ್ಟ್ ಕಟ್. ಸೊ ಏರಿಯಾ ಆಫ್ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂಡ್ ದ ಲೈನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎ ಇದ್ರೆ, ಸೊ ಎ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ 4 ಇಂಟು ಪೈ ಮೈನಸ್ 2. ಸೊ ನೋಡಿ ಇಲ್ಲಿ ಎ ಸೇಮ್ ಇರಬೇಕು, ಎ ಸ್ಕ್ವೇರ್ ಇದ್ರೆ ಇಲ್ಲಿ ಎ ಇರಬೇಕು. ಹಾಗಾದ್ರೆ ಎ ಏನು 2, ಹಾಗಾದ್ರೆ 2 ಸ್ಕ್ವೇರ್ ನಥಿಂಗ್ ಬಟ್ 4 ಬೈ 4 ಅಂತಂದ್ರೆ ಸೊ 1 ಆಗುತ್ತೆ. ಅಂದ್ರೆ ಸೊ 1 ಇಂಟು ಪೈ ಬೈ 2, ಸಾರಿ ಪೈ ಮೈನಸ್ 2, ಅಂದ್ರೆ ಪೈ ಮೈನಸ್ 2 ಸ್ಕ್ವೇರ್ ಯೂನಿಟ್. ಆರ್ ಯು ಕ್ಲಿಯರ್? Question number 97. So area of the minor segment bounded by the circle and the line x is equal to a by root 2. Okay. This is a circle. This is a family of circle. Only one family ಅಂತ ಹೇಳಕ್ಕಾಗಲ್ಲ. So infinite number of circle ಗಳನ್ನು ತಗೋಬಹುದು when substituting a different value of a. Okay. So on the line x is equal to a by root 2. X is equal to a by root 2. ಈ ಸ್ಮಾಲ್ ಪೋರ್ಷನ್, ಈ ಪೋರ್ಷನ್ ಬೇಕು ನಮಗೆ. ಓಕೆ, ಸೊ ಈ ಕಡೆನೇ ಸ್ಮಾಲ್ ಪೋರ್ಷನ್ ಹೇಗೆ ಬರುತ್ತೆ, ಈ ಕಡೆ ಸ್ಮಾಲ್ ಪೋರ್ಷನ್ ಹೇಗೆ ಬರುತ್ತೆ ಅಂತ ನೀವು ಅದನ್ನ ಸೊ ವ್ಯಾಲ್ಯೂಗಳು ಕೊಟ್ಟು ಚೆಕ್ ಮಾಡಬೇಕು.
ಸಪೋಸ್ ಇಲ್ಲಿ 2 ಸ್ಕ್ವೇರ್ ಯೂನಿಟ್ ಕೊಟ್ರೆ ಏನಾಯ್ತು ಇಲ್ಲಿ, ಸೊ 2/2 ಆಯ್ತು. ಸೊ 2/√2, 2/√2 ಅಂದ್ರೆ ಎಷ್ಟು ಬರುತ್ತೆ, √2 ಬರುತ್ತೆ. √2 ಅಂದ್ರೆ ಏನು, 1.47. ಸೊ ಹಾಗಾದ್ರೆ ಇದು 2 ಯೂನಿಟ್ ಆದ್ಮೇಲೆ, ಸೊ ಇದು 1 ಯೂನಿಟ್ ಆದ್ಮೇಲೆ, ಸೊ 1.47 ಇನ್ನು ಮುಂದಕ್ಕೆ ಹೋಗ್ಬೇಕು ಲೈನ್, ಕರೆಕ್ಟ್ ಅಲ್ವಾ? ಹಾಗಾಗಿ ಈ ಪೋರ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಕ್ಟಾ? ಸೊ ಇಸ್ ಅ ಸ್ಮಾಲ್ ಸೆಗ್ಮೆಂಟ್ ಏರಿಯಾ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು, ರೈಟ್? ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ ಈ ಟೋಟಲ್ ಏರಿಯಾ ತಗೋಬೇಕಾದ್ರೆ 2 ಟೈಮ್ಸ್ ಜಸ್ಟ್ ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ ಏರಿಯಾ ಎನ್ಕ್ಲೋಸ್ಡ್ ಬೈ ಲೈನ್ ಅಂಡ್ ಸರ್ಕಲ್ ತಗೊಂಡು ಅದನ್ನ 2 ಟೈಮ್ಸ್ ತಗೊಂಡ್ರೆ ನಮ್ಗೆ ರಿಕ್ವೈರ್ಡ್ ಏರಿಯಾ ಸಿಗುತ್ತೆ, ಕರೆಕ್ಟಾ? ಹಾಗಾದ್ರೆ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 2 ಟೈಮ್ಸ್ integration from this line is what, a, so a/√2, a/√2 up to here. So this is what, a, correct? Radius is a unit alva, andre a/√2 to a, right? So what is f of x? What is f of x? Y is equal to what, square root of a square minus x square, a square minus x square into dx. ಕರೆಕ್ಟ್ ಆಗಿದೆ ನಾನು ತಗೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾಕೆ 2 ಟೈಮ್ಸ್ ತಗೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ ಇರ್ತಕ್ಕಂಥ ಏರಿಯಾ ಎಷ್ಟಿರುತ್ತೋ ಫೋರ್ತ್ ಕೋಆರ್ಡಿನೇಟ್ ಅಲ್ಲೂ ಅಷ್ಟೇ ಇರುತ್ತೆ. ಯಾಕಂದ್ರೆ ಸೊ ಈ ಏನ್ ಸರ್ಕಲ್ ಇದೆ, ಈ ಸರ್ಕಲ್ ಒಂದು ಸಿಮಿಟ್ರಿ ಆಗಿರುತ್ತೆ, ಎಲ್ಲಾ ಕಡೆ ಒಂದೇ ರೀಸನ್ ಅನ್ನ ಬೌಂಡ್ ಮಾಡಿರುತ್ತೆ. ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ ಎಷ್ಟು ಏರಿಯಾ ಬೌಂಡ್ ಆಗಿರುತ್ತೋ ಸೆಕೆಂಡ್ ಕೋಆರ್ಡಿನೇಟ್ ಅಲ್ಲೂ ಅಷ್ಟೇ ಏರಿಯಾ ಬೌಂಡ್ ಆಗಿರುತ್ತೆ, ಥರ್ಡ್ ಕೋಆರ್ಡಿನೇಟ್ ಅಷ್ಟೇ ಏರಿಯಾ ಬೌಂಡ್ ಆಗಿರುತ್ತೆ, ಸೊ ಫೋರ್ತ್ ಕೋಆರ್ಡಿನೇಟ್ ಅಲ್ಲೂ ಅಷ್ಟೇ ಏರಿಯಾ ಬೌಂಡ್ ಆಗಿರುತ್ತೆ. ಸೇಮ್ ಏರಿಯಾ ಬೌಂಡೆಡ್ ಬೈ ಆಲ್ ಕೋಆರ್ಡಿನೇಟ್ಸ್, ಸಾರಿ ಕ್ವಾಡ್ರೆಂಟ್ಸ್. ಓಕೆ, ಹಾಗಾಗಿ ಸೊ ನಾನು ಜಸ್ಟ್ 2 ಟೈಮ್ಸ್ a/√2 to a ಇನ್ ಫಸ್ಟ್ ಕೋಆರ್ಡಿನೇಟ್ ತಗೊಂಡಿದ್ದೀನಿ. ಅದನ್ನ ನಮಗೆ ಫಸ್ಟ್ ಕೋಆರ್ಡಿನೇಟ್ ಅಂಡ್ ಫೋರ್ತ್ ಕೋಆರ್ಡಿನೇಟ್ ಅಲ್ಲಿ ಏರಿಯಾ ಬೌಂಡೆಡ್ ಸಿಗುತ್ತೆ, ಏರಿಯಾ ಏನ್ ಬೌಂಡ್ ಆಗಿದೆ ಅದು ಸಿಗುತ್ತೆ. ಓಕೆ, ಎಸ್, 2 times. So what is the integration of square root of a square minus x square? So x/2 square root of a square minus x square plus a square by 2 into sine inverse x by a. So limits from where to where? So a/√2 to a. Okay. So ಇಲ್ಲ upper limit apply ಮಾಡಿ ನೋಡಿ a square apply ಮಾಡಿದ್ರೆ a square minus a square 0 ಬಂತು, ಈ ಪಾರ್ಟ್ 0 ಆಯ್ತು. ಬಟ್ ಇಲ್ಲಿ ಎ ಅಪ್ಲೈ ಮಾಡಿದ್ರೆ ಏನಾಯ್ತು, ಸೈನ್ ಇನ್ವರ್ಸ್ 1, ಸೈನ್ ಇನ್ವರ್ಸ್ ಸೈನ್ 1 ಎಷ್ಟು, π/2. ಹಾಗಾದ್ರೆ π/2 into a square ಏನಾಯ್ತು, πa by 4. This is the upper limit, ಕರೆಕ್ಟ್ ಇದೆಯಾ? ಸೊ πa² by 4. ನೆಕ್ಸ್ಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡೋಣ, ಮೈನಸ್ this is a/√2, ಆಲ್ರೆಡಿ 2 ಇದೆ ಇಲ್ಲಿ, 2 square root of a square. ಸೊ here a square by 2 ಆಯ್ತು. ನೆಕ್ಸ್ಟ್ ಸೊ a square by 2 ಸೈನ್ ಇನ್ವರ್ಸ್ ನೋಡಿ ಇಲ್ಲಿ ಅಪ್ಲೈ ಮಾಡಿ, a/√2 ಅಂತಂದ್ರೆ a ಕ್ಯಾನ್ಸಲ್ ಆಗುತ್ತೆ, ಸೈನ್ ಇನ್ವರ್ಸ್ 1/√2 ಆಗುತ್ತೆ, ಸೈನ್ ಇನ್ವರ್ಸ್ 1/√2. ಸೊ ಇಲ್ಲಿ ಅಡಿಷನ್ ಇರೋದ್ರಿಂದ ಜಸ್ಟ್ ಬ್ರಾಕೆಟ್ ಹಾಕಿದ್ದೀನಿ ಅಷ್ಟೇ. ಓಕೆ, ಸೈನ್ ಇನ್ವರ್ಸ್ 1/√2 ವ್ಯಾಲ್ಯೂ ಗೊತ್ತು ನಿಮಗೆ, π/4. So 2 times πa² by 4, so right, ಇಲ್ಲೇನಾಗುತ್ತೆ, so 2 times a square minus a square by 2 ಅಂತಂದ್ರೆ so a square by 2 ಹೋಗುತ್ತೆ. so a square by 2 ಅಂದ್ರೆ a/√2, ಆಲ್ರೆಡಿ a ಇದೆ ಅಂದ್ರೆ ಆಯ್ತು a square by √2, √2 into √2, 2 2s are 4 ಅಂದ್ರೆ a square by 4 ಆಯ್ತು, ಇದು ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ ಕರೆಕ್ಟಾ? ನೆಕ್ಸ್ಟ್ a square by 2 into what, π/4 ಅಂದ್ರೆ ಆಯ್ತು, ಸೊ ಈ πa² by 4, ರೈಟ್, πa² by 4 ಕರೆಕ್ಟ್ ಇದೆ ನೋಡಿ. a square by 2 ಸೈನ್ ಇನ್ವರ್ಸ್ 1/√2 ಅಂದ್ರೆ ಆಯ್ತು π/4 ಆಗುತ್ತೆ, ಅಂದ್ರೆ πa² by 8, ಸೊ πa² by 8 ಕರೆಕ್ಟಾ? ನೋಡಿ ಇಲ್ಲಿ LCM ತಗೊಳ್ಳಿ, ಫಸ್ಟ್ ನಲ್ಲಿ LCM 4 ಇದೆ, 4 LCM ತಗೊಂಡ್ಬಿಡೋಣ. ಸೊ ಅಂದ್ರೆ ಇಲ್ಲಿ πa² ಮೈನಸ್ a² ಇದೆ, ಇಲ್ಲ ಅಂದ್ರೆ ಫಸ್ಟ್ ಲಾಸ್ಟ್ ಅಲ್ಲಿ LCM ತಗೊಂಬಿಡಿ, ಇಲ್ಲ ಟೋಟಲಿ LCM ತಗೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ πa² ಇದೆ, ಇಲ್ಲಿ πa² ಇದೆ, ಸೊ ಅಂದ್ರೆ πa² by 4 ಕಾಮನ್ ತೆಗೆದ್ಬಿಡೋಣ. ಸೊ ಇಲ್ಲೇ ನೋಡ್ಕೊಳ್ತು 1 ಮೈನಸ್, ಸೊ here 1/4 ಉಳ್ಕೊಳ್ಳುತ್ತೆ, ಇಲ್ಲಿ ಮೈನಸ್, ರೈಟ್, ಕರೆಕ್ಟ್ ಇದೆಯಾ?
ಸೊ ಇಲ್ಲಿ 1/2 ಉಳ್ಕೊಳ್ಳುತ್ತೆ ರೈಟ್. ನೋಡಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಅನ್ನು ಒನ್ ಗ್ರೂಪ್ ಮಾಡ್ಕೊಂಡಿದೀನಿ. ಪೈ ಎ ಸ್ಕ್ವೇರ್ ಬೈ 4 ಪೈ ಎ ಸ್ಕ್ವೇರ್ ಬೈ 4 ಕಾಮನ್ ತೆಗೆದ್ರೆ ಇಲ್ಲಿ 1 ಉಳ್ಕೋದು, ಇಲ್ಲಿ ಸೊ 1/2 ಉಳ್ಕೊಳ್ಳುತ್ತೆ ಅಂದ್ರೆ 1 ಮೈನಸ್ 1/2. ಸೊ ಎ ಸ್ಕ್ವೇರ್ ಬೈ 4 ಓಕೆ 2 ಟೈಮ್ಸ್ ಪೈ ಎ ಸ್ಕ್ವೇರ್ ಬೈ 4 ಇಲ್ಲಿ 1 ಮೈನಸ್ 1/2 ಅಂದ್ರೆ ಏನಾಯ್ತು, ಸೊ 1/2 ಬರುತ್ತೆ ಓಕೆ ರೈಟ್. ಪೈ ಎ ಸ್ಕ್ವೇರ್ ಬೈ 4 ಇಂಟು 2 ಮೈನಸ್ ಎ ಸ್ಕ್ವೇರ್ ಬೈ 4 ಎ ಸ್ಕ್ವೇರ್ ಬೈ 4 ನೋಡಿ 1/4 ಕಾಮನ್ ಇದೆ, ಸೊ ಕ್ಯಾನ್ಸಲ್ ತಗೊಂಡಿ ಔಟ್ ಸೈಡ್ ತಗೊಳ್ಳಿ. ಸೊ 2/4 ಆಗುತ್ತೆ. ಸೊ 2/4 ಅಂದ್ರೆ ಪೈ ಎ ಸ್ಕ್ವೇರ್ ಬೈ 2 ಮೈನಸ್ ಎ ಸ್ಕ್ವೇರ್ ಓಕೆ. ಸೊ 1/2 ಇಂಟು ಪೈ ಎ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಡಿವೈಡೆಡ್ ಬೈ 2 ರೈಟ್. ಪೈ ಎ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಈ 1/2 ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 ಬರುತ್ತೆ ಕರೆಕ್ಟಾ. ಅಂದ್ರೆ ಸೊ ಪೈ ಎ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಡಿವೈಡೆಡ್ ಬೈ 4, ಅಥವಾ ಇದನ್ನ ಎ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಎ ಸ್ಕ್ವೇರ್ ಬೈ 4 ಇಂಟು ಪೈ ಮೈನಸ್ 2 ಎ ಸ್ಕ್ವೇರ್ ಬೈ 4 ಇಂಟು ಪೈ ಮೈನಸ್ 2 ಓಕೆ. ಎ ಸ್ಕ್ವೇರ್ ಬೈ 4 ಇಂಟು ಪೈ ಮೈನಸ್ 2 ಸ್ಕ್ವಯರ್ ಯೂನಿಟ್ ಬರುತ್ತೆ. ಅರ್ಥ ಆಗಿದೆಯಾ? ನಿಮ್ಗೆ ಯಾವ ರೀತಿ ತಗೋಬಹುದು, 4 4 4 8 ಗೆ ಸೊ ಬೇಕಾದ್ರೆ ನೀವು ಎಲ್ಸಿಎಂ ತಗೋಬಹುದು. ಸೊ ಇಲ್ಲ ಅಂದ್ರೆ 4 ಇಂಟು 4 ಇಂಟು 8 ಆ ತರದ ಮಲ್ಟಿಪ್ಲಿಕೇಶನ್ ಮಾಡಬಹುದು. ನಿಮ್ ಕನ್ವೀನಿಯಂಟ್ ಯಾವ್ದು ಈಸಿ ಆಗುತ್ತೋ ಅದನ್ನ ಫಾಲೋ ಅಪ್ ಮಾಡಿ ಓಕೆ. Question number 98. The area of the triangular region bounded by y is equal to 3x and x is equal to 0 and y is equal to 3. Right. So this is a equation of line. So passing through the origin. Okay. So now draw ಮಾಡಿ. Y is equal to 3x. Well known curve ಇದು. So y is equal to 3x. Y is equal to 3x, right? And x is equal to 0, nothing but y-axis, and y is equal to 2. Y is equal to 2 is a line parallel to x-axis. ನಮಗೆ ಏನು ಬೇಕಾಗಿರೋದು ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾ ಆಫ್ ದಿ ಟ್ರಯಾಂಗ್ಯುಲರ್ ರೀಜನ್ ಬೌಂಡೆಡ್ ಬೈ y is equal to 3x and the x-axis nothing, sorry, x is equal to 0, nothing but y-axis, and the line y is equal to 2. Okay. In horizontal strip hoga vertical strip hoga, so horizontal strip is better, right? Hagadre f of y into dy, f of y into dy nothing but in terms of yl ಬರಬೇಕು. x in terms of yl ಬರ್ಕೋಬೇಕು ಇದನ್ನ, x in terms of yl okay na. So limits from where to where? 0 to 2. So area is equal to integration from 0 to 2 f of y into dy. Okay, integration from 0 to 2 f of y nothing but x. So ಈ curve ಏನಿದೆ y is equal to 3x. What is x? y by 3 is equal to x. Okay na? ಹಾಗಾದ್ರೆ so y by 3 is f of y into dy. So 1/3 is constant, take outside. Integration of y is y square by 2. So limits from 0 to 2. Okay. ಇಲ್ಲಿ 1/2 ಇದೆ, ಇಲ್ಲಿ 1/3 ಇದೆ, 1/6. So upper limit apply ಮಾಡಿ. So 2 square is 4 minus lower limit is 0. ಅಂದ್ರೆ 4/6 nothing but 2/3 square unit. 2/3 square unit. 4/3 2 2s are 2 3s ಅಂದ್ರೆ 2/3 square unit. ಅರ್ಥ ಆಗಿದೆಯಾ? So this is the area of the triangular region. 2/3. Okay. So ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ ನಮಗೆ ಬೇಸ್ ಗೊತ್ತಿಲ್ಲ. the base 2 units. ನಾವು ಈ ಏರಿಯಾನ ಸೊ ಇದನ್ನ ಜಸ್ಟ್ ಯೂಸ್ ಮಾಡಿದಾಗ ಇಂಟಿಗ್ರೇಷನ್ ಯೂಸ್ ಮಾಡಿದಾಗನೆ ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ ಟ್ರಯಾಂಗಲ್ ಏರಿಯಾ ಏನು? ಏರಿಯಾ is equal to area of the triangle is equal to so base into height 1/2 into base ಎಷ್ಟು ಯೂನಿಟ್ ಇದೆ, ಸೊ ಇದನ್ನ ನೋಡ್ಕೋಬೇಕು ಇದು ಎಷ್ಟು ಯೂನಿಟ್ ಇದೆ ಅಂತ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಹೈಟ್ ಎಷ್ಟಿದೆ ನೋಡ್ಬೇಕು.
ಹೈಟ್ ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ? ಸೊ ಹೈಟ್ ನಥಿಂಗ್ ಬಟ್ 2 ಬರುತ್ತೆ, 2 ಬರುತ್ತೆ. ಓಕೆನಾ? ಕರೆಕ್ಟ್ ಅಲ್ವೇನ್ರಿ? ಸೊ 1/2 ಇಂಟು, ಸೊ ಇದನ್ನ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇಸ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ, ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಈ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಸೊ ಜಸ್ಟ್ ಈ ಡಿಸ್ಟೆನ್ಸ್ ಇಂಟು ಈ ಡಿಸ್ಟೆನ್ಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಅಷ್ಟೇ ಬರುತ್ತೆ. ಓಕೆನಾ? ಅಂದ್ರೆ 2/3 ಬರ್ಬೇಕಂದ್ರೆ, ಸೊ 2/3 ಬರ್ಬೇಕಂದ್ರೆ ಇಲ್ಲಿ 3, ಸೊ ನಥಿಂಗ್ ಬಟ್ ಇದನ್ನ ಕರ್ವ್ ಅನ್ನು ಸಾಲ್ವ್ ಮಾಡಿ y is equal to 2 ಕೊಟ್ರೆ ಏನಾಯ್ತಿದು, x is equal to 3x is equal to y nothing but 2. ಹಾಗಾದ್ರೆ x is equal to 2/3. ಸೊ ಇದೇನಾಗುತ್ತೆ, 2/3 is a line 2/3 ಆಗುತ್ತೆ. ಹಾಗಾದ್ರೆ y ಏನಾಗುತ್ತೆ ಅಂದ್ರೆ ಇದನ್ನ ತಗೊಂಡ ಕೊಟ್ರೆ x is equal to ಸೊ 2/3 ಕೊಟ್ರೆ, ಸೊ y is equal to 3 into 2/3 nothing but 3 ಕ್ಯಾನ್ಸಲ್ ಆದ್ರೆ 2 ಯೂನಿಟ್. ಹೌದಲ್ವಾ? ಸೊ ಅಂದ್ರೆ ಇದು ಡಿಸ್ಟೆನ್ಸ್ ಎಷ್ಟಿದೆ, 2/3 ಇದೆ. ಹಾಗಾದ್ರೆ ಇದೇ ಡಿಸ್ಟೆನ್ಸ್ ಎಷ್ಟಾಯ್ತು, 2/3. ಓಕೆನಾ? ಅಂದ್ರೆ ಸೊ 2/3 ರೈಟ್. ಸೊ 2 ಕ್ಯಾನ್ಸಲ್ ಆಗುತ್ತಾ, ಅಂದ್ರೆ ಏನ್ ಬಂತು, 2/3 ಸ್ಕ್ವೇರ್ ಯೂನಿಟ್ ಬರುತ್ತೆ. ಇದನ್ನ ಶಾರ್ಟ್ ಕಟ್. ಸೊ ಇದನ್ನ ಇಂಟಿಗ್ರೇಷನ್ ಮಾಡೋದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಸ್ ಜಸ್ಟ್ ಈಕ್ವೇಷನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ಸೊ y is equal to 2 ಇದೆ. ಹಾಗಾದ್ರೆ y is equal to 2 ಕೊಟ್ರೆ ಏನಾಯ್ತು, ಸೊ 2 is equal to 3x ಆಯ್ತು. x is equal to 2/3. ಸೊ is x coordinate ಎಷ್ಟು, 2/3. ಇದು ಸ್ಟೇ ಡಿಸ್ಟೆನ್ಸ್ ಇದೆ. ಹಾಗಾದ್ರೆ this is distance is 2/3. is the distance is 2 unit. ಸೊ this is the ಏನು ಟ್ರಯಾಂಗಲ್. ಹಾಗಾದ್ರೆ ಟ್ರಯಾಂಗಲ್ ಏರಿಯಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಗಾದ್ರೆ ಬೇಸ್ ಎಷ್ಟಿದೆ ಇಲ್ಲಿ, ಸೊ ಬೇಸ್ 2/3 ಯೂನಿಟ್ ಇದೆ. ಸೊ ಹೈಟ್ ಎಷ್ಟಿದೆ, 2 ಯೂನಿಟ್ ಇದೆ. ಅದನ್ನ ಸಾಲ್ವ್ ಮಾಡ್ಬಿಟ್ರೆ ಜಸ್ಟ್ 2/3 ಸ್ಕ್ವೇರ್ ಯೂನಿಟ್ ಬರುತ್ತೆ. ಸೊ ಈ ವೇನಲ್ಲಾದ್ರೂ ಹೋಗ್ಬೋದು. ಸೊ ಇಂಟಿಗ್ರೇಷನ್ ಮಾಡ್ದೇನೆ ಕೆಲವೊಂದು ಟ್ರಯಾಂಗಲ್ಗಳು, ಸೊ ರೆಕ್ಟಾಂಗಲ್ಗಳು ಬಂದಾಗ. ಓಕೆ, next question number 99. Using integration, the area of the region bounded by line x-axis and the line x is equal to 2 and x is equal to 4 in square unit. Okay, so first ಈ ಲೈನ್ ಅನ್ನು ಡ್ರಾ ಮಾಡಿ. ಸಪೋಸ್ x is equal to 0 ಕೊಟ್ರೆ, x is equal to 0 ಕೊಟ್ರೆ ಪ್ರಾಕ್ಟೀಸ್ ಮಾಡೋದ್ರೆ ನೀವು ಹಾಗೆ ಡ್ರಾ ಮಾಡಬಹುದು. x is equal to 0 ಕೊಟ್ರೆ y ಏನಾಗುತ್ತೆ, 4 ಆಗುತ್ತೆ. ಹಾಗಾದ್ರೆ 0,4 0,4 ಕರೆಕ್ಟಾ? ನೆಕ್ಸ್ಟ್ y 0 ಕೊಡಿ. y 0 ಕೊಟ್ರೆ ಏನಾಯ್ತು, x is equal to 8 ಆಯ್ತು. ಹಾಗಾದ್ರೆ ಸೊ 8,0 ಕರೆಕ್ಟಾ? ನೆಕ್ಸ್ಟ್ x axis and the line x is equal to 2 and the line x is equal to 2 and the line x is equal to 4 and the line, ಈ ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾ? ಈ ಏರಿಯಾ ತಾನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಓಕೆ, ಇಲ್ಲಿ ಹಾರಿಜಾಂಟಲ್ ಸ್ಟ್ರಿಪ್ ತಗೋಬೇಕಾ, ವರ್ಟಿಕಲ್ ಸ್ಟ್ರಿಪ್ ತಗೋಬೇಕಾ ಅಂತ ನೋಡ್ಬೇಕು. ಓಕೆ, ವರ್ಟಿಕಲ್ ಸ್ಟ್ರಿಪ್ ತಗೋಬೇಕು. ಇಲ್ಲಿ ಇಸ್ ಬೆಟರ್. ಇದೇನಿದೆ, x is equal to 2, this is x is equal to 4. ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ 2 to 4, this area is equal to integration from 2 to 4. ನೋಡಿ, ಈ ವರ್ಟಿಕಲ್ ಸ್ಟ್ರಿಪ್ ಏನು x axis ಟಚ್ ಆಗಿದೆ, ಈಚ್ ಅಂಡ್ ಎವ್ರಿ ಲೋಕಸ್ ಅನ್ನ ಅಬ್ಸರ್ವ್ ಮಾಡಿದ್ರು ಒಂದೇ ಕರ್ವ್. ಯಾವ್ದದು, 2y is equal to minus x plus 8. ಹಾಗಾದ್ರೆ what is y ಅಂತ ನೋಡಿದ್ರೆ minus x plus 8 divided by 2. So y nothing but f of x. Clear? So minus x plus 8 divided by 2 into dx. 1/2 is constant, take outside. Integration of minus x is x square by 2 plus 8 integration 8x, limits from 2 to 4. Limits from 2 to 4. 1/2 into, so when I apply the upper limit, 4 square is 16. 16 by 2 is 8. The minus 8 plus 4 8s are 32. So is the upper limit minus lower limit 2 and the 2 square by 2 and the 4 by 2 is 2 and the minus 2 plus 8 2s are 16. Okay, so 1/2 into, so here so 32 minus 8, so 24, right? 24. Okay, yes, 24. 32 minus 8 is 24. Here 16 minus 2 is
plus 14, so minus 14. 24 minus 14 is 10, so 10 by 2 is 5 square unit. So this area is 5 square unit. Are you clear? So last question has a level 2. Last question is area of the figure bounded by the curve y is equal to cos x and y is equal to sin x and the ordinate x is equal to 0. Okay, so we know that sin x and cos x are graph, right? So is a sin x graph. Next cos x graph idu. Okay, and the ordinate nothing but y axis. ನನಗೆ ಬೇಕಾಗಿರ್ತಕ್ಕಂಥ ಏರಿಯಾ ಅಂದ್ರೆ ಈ ಏರಿಯಾ ಬೇಕು. Area bounded by the curves y is equal to cos x, y is equal to sin x and ordinate x is equal to 0. ನಿಮಗೆ ಗೊತ್ತು, ಸೊ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸ್ 0 to pi by 2 ನಲ್ಲಿ, ಸೊ ಇದು pi by 2 ಕೊಟ್ರೆ sin pi by 2 1 ಬರುತ್ತೆ. 0 to pi by 2 ನಲ್ಲಿ ಯಾವ ವ್ಯಾಲ್ಯೂ ನಲ್ಲಿ cos sin ಕೋಇನ್ಸೈಡ್ ಆಗ್ತದೆ, sin pi by 4 cos pi by 4 ಕೋಇನ್ಸೈಡ್ ಆಗ್ತಕ್ಕಂಥದ್ದು. ಹಾಗಾಗಿ ಇಸ್ ವರ್ಟಿಕಲ್ ಲೈನ್ ಡೈರೆಕ್ಟ್ ಆಗಿ ಬರೀಬಹುದು. x is equal to ಏನಂತ pi by 4 ಅಂತ. x is equal to pi by 4. ಕರೆಕ್ಟಾ? ಇವಾಗ ಏನ್ ಮಾಡೋಣ ಅಂದ್ರೆ, ನಾನು ಎರಡು ಕರ್ವ್ ಇರೋದ್ರಿಂದ ಒಂದು ಕರ್ವ್ ಅನ್ನ ಡಿಲೀಟ್ ಮಾಡಿ ಒಂದ್ ಕರ್ವ್ ಅನ್ನ ಉಳಿಸ್ಕೊಂಡ್ರೆ, ಸಪೋಸ್ ಸೈನ್ ಗ್ರಾಫ್ ಅನ್ನ ಡಿಲೀಟ್ ಮಾಡಿ ಕಾಸ್ ಗ್ರಾಫ್ ಅನ್ನ ಉಳಿಸ್ಕೊಂಡ್ರೆ ಈಗ ಬರುತ್ತೆ. ಇಲ್ಲಿ y is equal to x is equal to pi by 4 ತಗೊಂಡಿದ್ದೀನಿ. ಓಕೆ, ಇಲ್ಲಿ ಇವಾಗ ಏನ್ ಮಾಡಿದೀನಿ ಅಂದ್ರೆ y is equal to sin x ಅನ್ನ ಡಿಲೀಟ್ ಮಾಡಿದ್ರೆ ನಮ್ಗೆ ಈ ತರ ಒಂದು ಪೋರ್ಷನ್ ಸಿಗುತ್ತೆ. ಕರೆಕ್ಟಾ? ರೈಟ್? ಅರಿ ಕ್ಲಿಯರ್? ನೋಡಿ, ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಅಲ್ಲಿ y is equal to sin x ತೆಗೆದ್ಬಿಟ್ರೆ, ಸೊ ಜಸ್ಟ್ ಇನ್ cos x ಉಳಿಯುತ್ತೆ, y is equal to cos x and x is equal to pi by 4 ಉಳಿಯುತ್ತೆ, and ordinate y x is equal to 0 nothing but y axis ಉಳಿಯುತ್ತೆ. ಸೊ ಈ ಪೋರ್ಷನ್ ಬರುತ್ತೆ. ಇನ್ನೂ ಒಂದ್ಸಲ ಏನ್ ಮಾಡೋಣ ಅಂದ್ರೆ, ಸೊ ಇನ್ನೊಂದು ಗ್ರಾಫ್ ಅನ್ನ ಸೊ ಇಲ್ಲಿ ಹಾಕ್ಬಿಡೋಣ. ಇವಾಗ ಏನ್ ಮಾಡೋಣ, ಫಸ್ಟ್ sin x ಸೊ ನಾ ಡಿಲೀಟ್ ಮಾಡಿದ್ವಿ. ಇವಾಗ ಏನ್ ಮಾಡೋಣ, y is equal to cos x ಅನ್ನ ಡಿಲೀಟ್ ಮಾಡೋಣ. ಸೊ is y is equal to sin x, this is x is equal to pi by 4. ಸೊ ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಈ ಏರಿಯಾನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ, ಈ ಪೋರ್ಷನ್ ಸಿಗುತ್ತಾ? ಕರೆಕ್ಟ್ ಆಗಿ ಥಿಂಕ್ ಮಾಡಬೇಕು. ಈ ಪೋರ್ಷನ್ ಏನಿದೆ 0 to pi by 4 ಈ ಟೋಟಲ್ ಏರಿಯಾ ಬರುತ್ತೆ. 0 to pi by 4 ತಗೊಂಡ್ರೆ ಟೋಟಲ್ ಏರಿಯಾ ಬರುತ್ತೆ. ಬಟ್ ಲೋಕಸ್ ಇಲ್ಲಿ ಏನ್ ತಗೋಬೇಕು, y is equal to cos x ತಗೋಬೇಕು. ಅಂದ್ರೆ ಈ ಟೋಟಲ್ ಏರಿಯಾ ಬಂತು. ನಮಗೆ ಟೋಟಲ್ ಏರಿಯಾ ಬೇಕಾಗಿಲ್ಲ, ಜಸ್ಟ್ ಈ ಶೇಡ್ ಮಾಡಿದಿನಲ್ಲ ಆ ಏರಿಯಾ ಬೇಕು. ಹಾಗಾದ್ರೆ ಏನೋ ಸಮಥಿಂಗ್ ಏರಿಯಾನ ನಾವು ಡಿಲೀಟ್ ಮಾಡಬೇಕು. ಆ ಸಮಥಿಂಗ್ ಏರಿಯಾ ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲೇನ್ ಮಾಡಿದೆ, y is equal to sin x ಅನ್ನ ಡಿಲೀಟ್ ಮಾಡಿದೆ. ಇವಾಗ ಏನ್ ಮಾಡೋಣ, y is equal to cos x ಅನ್ನ ಡಿಲೀಟ್ ಮಾಡೋಣ, y is equal to sin x ಉಳ್ಕೊಳ್ಳೋಣ ಅಂಡ್ ವರ್ಟಿಕಲ್ ಲೈನ್ ಉಳಿಸ್ಕೊಳ್ಳೋಣ. ರೈಟ್? ಹಾಗಾದ್ರೆ ವರ್ಟಿಕಲ್ ಲೈನ್ x is equal to pi by 4 ಉಳಿಸ್ಕೊಂಡಿದ್ದೀನಿ. ಹಾಗಾದ್ರೆ y is equal to x ಉಳಿಸ್ಕೊಂಡಿದ್ದೀನಿ. ಹಾಗಾದ್ರೆ ಸೊ ಏರಿಯಾ ಬೌಂಡೆಡ್ ಬೈ 0 to pi by 4 ಅಂಡ್ ಲೋಕಸ್ is y is equal to cos x. ಸಾರಿ, y is equal to sin x. ಆಮ್ ರೈಟ್? ಹಾಗಾದ್ರೆ ಸೊ ಟೋಟಲ್ ಏರಿಯಾನಲ್ಲಿ ಸಮ್ ಏರಿಯಾ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ನಮ್ಗೆ ಇನ್ನೇನ್ ಸಿಗುತ್ತೆ, ಈ ಪೋರ್ಷನ್ ಸಿಗುತ್ತೆ. ಈ ಪೋರ್ಷನ್ ಈಗ ಬಂದಿರುತ್ತಲ್ಲ, ಈ ಪೋರ್ಷನ್ ಸಿಗುತ್ತೆ. ರೈಟ್? ಹಾಗಾದ್ರೆ ಸೊ ಟೋಟಲ್ ಏರಿಯಾನಲ್ಲಿ ಸಮ್ ಏರಿಯಾ ಸಬ್ಟ್ರಾಕ್ಟ್ ಮಾಡೋಣ, ನಮ್ಗೆ ರಿಕ್ವೈರ್ಡ್ ಏರಿಯಾ ಸಿಗುತ್ತೆ. ಎಸ್, ಆಮ್ ರೈಟ್? ಓಕೆ, ಹಾಗಾದ್ರೆ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಸೊ ದಿಸ್ x is equal to pi by 4. 0 to pi by 4 ಮಾಡೋಣ, ಬಟ್ ಲೋಕಸ್ is what? Locus is y is equal to cos x. Again, integration from 0 to pi by 4. So f of x is what? Cos x. ಯಾಕೆ cos x ತಗೊಂಡಿದ್ದು ಗೊತ್ತಾಯ್ತಲ್ಲ? ಇಲ್ಲಿ ಏನ್ ಮಾಡಿದೀನಿ, y is equal to sin x ಗ್ರಾಫ್ ಅನ್ನ ಡಿಲೀಟ್ ಮಾಡಿದೀನಿ. ಅಂದ್ರೆ ನಮಗೆ ಟೋಟಲ್ ಏರಿಯಾ ಬರ್ತಾ ಇದೆ. ಫಸ್ಟ್ ಕೋಡೆಟ್ ಅಲ್ಲಿ ಸೊ ಏನಿದೆ, ಏರಿಯಾ ಬೌಂಡೆಡ್ ಬೈ y is equal to cos x and ordinate x is equal to 0 and the vertical line x is equal to pi by 4 ಬರ್ತಾ ಇದೆ. ಆ ಟೋಟಲ್ ಏರಿಯಾ ಬೇಕಾಗಿಲ್ಲ. ಹಾಗಾದ್ರೆ ಈ ಪೋರ್ಷನ್ ಅನ್ನ ತೆಗೆದಾಕ್ಬೇಕು. ಇವಾಗ
ಈ ಪೋರ್ಷನ್ ತೆಗೆದಾಕ್ಬೇಕಂದ್ರೆ ಇವಾಗ ಏನ್ ಮಾಡೋಣ, ಡಿಲೀಟ್ ಮಾಡೋಣ. ಯಾವ ಕರ್ವನ್ನ ಡಿಲೀಟ್ ಮಾಡೋಣ, y is equal to cos x ಅನ್ನು ಡಿಲೀಟ್ ಮಾಡೋಣ. ಹಾಗೆ y is equal to cos x ಡಿಲೀಟ್ ಮಾಡಿದ್ರೆ ಸೊ ಏನ್ ಬರುತ್ತೆ, ಏರಿಯಾ ಬೌಂಡೆಡ್ ಬೈ y is equal to sin x ಅಂಡ್ ಸ್ಟ್ರೈಟ್ ಲೈನ್ ಅಂದ್ರೆ x is equal to pi by 4. ಸೊ ಈ ಏರಿಯಾ ಹಾಗಾದ್ರೆ ಆ ಏರಿಯಾನೇ ಸಬ್ಟ್ರಾಕ್ಟ್ ಮಾಡ್ಬೇಕಾಗಿದೆ. ಹಾಗಾದ್ರೆ ಮೈನಸ್ ಇಂಟಿಗ್ರೇಷನ್ ಫ್ರಮ್ 0 to pi by 4. ಸೊ here f of x is what, sin x into dx. sin x into dx. Again, integration of cos x is what, sin x, limits from 0 to pi by 4. So here integration of sin x is minus cos x, already minus is there, minus into minus plus. So cos x, so limits from 0 to, so pi by 4. So sin pi by 4 is 1 over root 2. Sin 0 is 0. Plus here cos pi by 4 is 1 over root 2. So cos 0 is 1. Right? ಹಾಗಾದ್ರೆ ಏನ್ ಬರ್ತದೆ, 1 by root 2, 1 by root 2 ಅಂದ್ರೆ 2 times 1 over root 2 minus 1. So 2 by root 2 nothing but root 2 into root 2 ಅಂತ ಬರೀಬಹುದು 2 ನ. Yes, ಹಾಗಾದ್ರೆ root 2 minus 1 square unit. root 2 minus 1 square unit. Okay, complete ಅರ್ಥ ಆಗಿದೆ ಮಕ್ಕಳ. So this completes your SE level 1 and level 2 definite integral. ಓಕೆ, ಸೊ ಇಂಡೆಫಿನೆಟ್ ಇಂಟಿಗ್ರಲ್ ಆಲ್ರೆಡಿ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಅದನ್ನ ನನಗೆ ವಿಡಿಯೋ ಮಾಡಾಕ್ತೀನಿ. ಸೊ ಗ್ರೂಪ್ ಅಲ್ಲಿ ಅದನ್ನು ಕೂಡ ವಾಚ್ ಮಾಡ್ಕೊಳ್ಳಿ. ಸೊ ಲೆವೆಲ್ 1 ಲೆವೆಲ್ 2 ಗೆ ಇಂಡೆಫಿನೆಟ್ ಇಂಟಿಗ್ರಲ್ ಅನ್ನ ವಿಡಿಯೋ ಮಾಡಾಕಿರ್ತೀನಿ. ಅದನ್ನ ಹೋಮ್ವರ್ಕ್ ಎಷ್ಟು ಸಾಲ್ವ್ ಮಾಡಿದೀರಾ, ಸೊ ನೀವ್ ಯಾವ ಸ್ಟೆಪ್ ಅನ್ನ ಯೂಸ್ ಮಾಡಿದೀರಾ, ಸೊ ಏನಾದ್ರೂ ಸೊ ಸಿಮಿಲರ್ ಶಾರ್ಟ್ ಕಟ್ ಇದೆಯಾ ಅಂದ್ರೆ ಏನಾದ್ರೂ ಸ್ವಲ್ಪ ಇನ್ನು ತುಂಬಾ ಶಾರ್ಟ್ ಕಟ್ ಇದೆಯಾ, ಇಲ್ಲ ಅಂದ್ರೆ ಇನ್ನು ಈಸಿ ಆಗಿದೆ, ಅವುಗಳನ್ನ ಇಂಡೆಫಿನೆಟ್ ಇಂಟಿಗ್ರಲ್ ಅನ್ನ ವಿಡಿಯೋ ನೋಡ್ಕೋಬೇಕು. ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮ್ಮ ಏನ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಗ್ರೂಪ್ ಇರುತ್ತೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋನ, ಅವುಗಳನ್ನ ವಾಚ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫ್ರೀ ಟೈಮ್ ಆಫ್ಟರ್ 3 o'clock ಅವುಗಳನ್ನ ಡೈಲಿ ವಿಡಿಯೋ ವಾಚ್ ಮಾಡ್ಕೊಳ್ಳಿ. ಸೊ ಒಂದು 10 ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ, ಅವನ್ನ ವಾಚ್ ಮಾಡ್ಕೊಳ್ಳಿ ಡೈಲಿ 2 ಅಂತಂದ್ರೆ ಸೊ ನಿಮಗೆ ಮುಗಿದೋಗುತ್ತೆ. ಓಕೆನಾ? ಆಲ್ರೆಡಿ ಒಂದು ಸಾಲ್ವ್ ಮಾಡಿದೀರಾ, ನೀವು ಸಾಲ್ವ್ ಮಾಡಿರ್ತಕ್ಕಂಥ ಸೊಲ್ಯೂಷನ್ ಇಟ್ಕೊಳ್ಳಿ. ಸೊ ನಾನು ಯಾವ ಆನ್ಸರ್ ಬರ್ದಿದ್ದೀನಿ, ಸೊ ಈ ಆನ್ಸರ್ ಯಾವ ವೇನಲ್ಲಿ ನಾನು ಸೊ ಸಾಲ್ವ್ ಮಾಡಿದೀನಿ, ಸೊ ಈ ಏನಾದ್ರು ಇನ್ನ ಯೂಸ್ ಆಗುತ್ತಾ ಅವುಗಳನ್ನ ಕಂಪೇರ್ ಮಾಡ್ಕೊಳ್ಬೇಕು. ಸೊ ಏನಾದ್ರು ನೀವು ಮಾಡಿರ್ತಕ್ಕಂಥದ್ದು ಲೆಂತ್ ಇದ್ರೆ, ನಾನು ಮಾಡಿರ್ತಕ್ಕಂಥದ್ದು ಶಾರ್ಟ್ ಇದ್ರೆ ಒಂದಕ್ಕೊಂದು ಕಂಪೇರ್ ಮಾಡ್ಕೊಂಡು ಅಲ್ಲೇನೆ ಸೊ ಪೆನ್ಸಿಲ್ ಅಲ್ಲಿ ಆ ಸೊಲ್ಯೂಷನ್ ಗಳನ್ನ ಕೂಡ ಬರ್ಕೋಬೇಕು. ಓಕೆ, ಥ್ಯಾಂಕ್ ಯು.